ಕೈ ಕೊಟ್ಟಿದೆ, ಬರದ ಛಾಯೆ ಇದೆ. ಒಂದು ಕಡೆ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಸರತ್ತು ಮಾಡ್ತಾ ಇದೆ, ಆಗ್ತಾ ಇಲ್ಲ. ಸೊ ಅಧಿವೇಶನನೂ ಕರೆಯೋದ್ರಲ್ಲಿ ತಡ ಆಗ್ತಿದೆ ಅನ್ನೋಂಥ ಆರೋಪ ಇದೆ. ಅದೆಲ್ಲ ಈಗ ನೋಡಿ, ಒಂದು ಕಡೆ ನಿಮ್ಮ ಎಕ್ಸ್ಪೆನ್ಷನ್ ಆಗಲಿಲ್ಲ ಅಂದರೆ ಏನು ರೀ ಬರೀ 15 ಜನ ಮಂತ್ರಿ ಇಟ್ಕೊಂಡು ಮಾಡ್ತೀರಾ ಅಂತ ನೀವೇ ಹೇಳ್ತೀರ. ಇನ್ನೊಂದು ಕಡೆ ಈಗ ಎಕ್ಸ್ಪೆನ್ಷನ್ ಮಾಡ್ತೀರಿ ಅಂದರೆ ಬರ ಇದೆ, ನೀವು ಎಕ್ಸ್ಪೆನ್ಷನ್ ಮಾಡ್ತೀರಿ ಅಂತೀರಿ. ನೋಡಿ, ನಮಗೆ ಜವಾಬ್ದಾರಿ ಇದೆ, ಜನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸರ್ಕಾರವಾಗಿ ರಾಜ್ಯದ ಕಷ್ಟ ಸುಖಗಳಿಗೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಇವತ್ತು ಬರದ ಪರಿಸ್ಥಿತಿಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು, ನಾನು ಬೆಳಗಾಂ ಡಿವಿಷನ್ನಲ್ಲಿ 7 ಜಿಲ್ಲೆ ಮತ್ತು ಕಲಬುರಗಿ ಡಿವಿಷನ್ನಲ್ಲಿ 8 ಜಿಲ್ಲೆ, ತುಮಕೂರು, ಚಿತ್ರದುರ್ಗ ಇವೆಲ್ಲ ರಿವ್ಯೂ ಮಾಡ್ಕೊಂಡು ಬಂದಿದ್ದೀವಿ. ನಿನ್ನೆ ತಾನೇ ನಾನು ತುಮಕೂರು ರಿವ್ಯೂ ಮಾಡ್ಕೊಂಡು ಬಂದೆ. ನಮಗೆ ಆತಂಕ ಇದೆ, ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಮುಂದೆ ಏನು ಮಾಡಬೇಕು ಅಂತೇಳಿ ನಾವು ಈಗ ಚರ್ಚೆ ಮಾಡ್ತಾಯಿದ್ವಿ. ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೆವು. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ DC ಹತ್ರ PD ಅಕೌಂಟಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೀವಿ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತೇಳಿ ತಿಳಿಸಿದ್ದೇವೆ. ನಾವು ಭಾಳ ಜವಾಬ್ದಾರಿಯಿಂದ ಇದನ್ನು ನಿಭಾಯಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ವಿಪಕ್ಷಗಳು ಬರೀ ಲೆಟರ್ ಬರೆಯೋದ್ರಲ್ಲಿ ಅಷ್ಟೇ ಆಗಿದೆ, ನೀವೇನು ಮಾಡ್ತೀರಿ ಅನ್ನೋಂಥ ನಾವು ಮಾಡ್ತಾ ಇರೋದನ್ನೇ ಹೇಳ್ತಾ ಇದ್ದೀನಲ್ಲ. ಈಗ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವ್ರಿಗೆ ಹಣ ಕೊಟ್ಟಿದ್ದೇವೆ. ಅದನ್ನು ಮಾನಿಟ್ರ್ ಮಾಡ್ತೇವೆ. ಪ್ರತಿ ಡೆಪ್ಯೂಟಿ ಕಮಿಷನರು ಮಾನಿಟ್ರ್ ಮಾಡ್ತಾರೆ, CEO ಮಾನಿಟ್ರ್ ಮಾಡ್ತಾರೆ. ನೀವೇನು ಮಾಡ್ತೀರಿ ಅಂದರೆ, ಈಗ ನಾನು ಪತ್ರ ಬರೆದಿದ್ದೇನೆ, ಕೇಂದ್ರ ಸರ್ಕಾರದಿಂದ ಅವರು ಹಣ ಕೊಡಿಸ್ಲಿ. ಆ ನಿಯಮಗಳನ್ನು ಬರ ಪರಿಸ್ಥಿತಿಯಲ್ಲಿ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋದಕ್ಕೆ ಕೆಲವು ನಿಯಮಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನು ರಿಲ್ಯಾಕ್ಸ್ ಮಾಡಿ ಅಂತೇಳಿ ನಾನು ಪತ್ರ ಬರೆದಿದ್ದೇನೆ. ಇಡೀ ದೇಶದಲ್ಲಿ ಇವತ್ತು, ಬರೀ ಕರ್ನಾಟಕದಲ್ಲಲ್ಲ, ಇಡೀ ದೇಶದಲ್ಲಿ ಬರ ಇದೆ. ಅದಕ್ಕೆ ಒಂದು ನ್ಯಾಷನಲ್ ಡಿಸಾಸ್ಟರ್ ಅಂತ ಡಿಕ್ಲೇರ್ ಮಾಡಿ ಅಂತೇಳಿ ಪತ್ರ ಬರೆದಿದ್ದೇನೆ ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಕೃಷಿ ಸಚಿವರಿಗೆ. ಇದೆಲ್ಲ ನಾವೇನು ಸುಮ್ಮನೆ ಕೂತ್ಕೊಂಡು ಕಾಲ ಕಳೀತಾ ಇಲ್ಲ, ನಾವು ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ.